ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇದ್ದೀರಿ, ದೇಶದಾದ್ಯಂತ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂಥ ಹೋರಾಟ ಇವತ್ತು ರಾಜ್ಯಗಳನ್ನು ತಲುಪಿದೆ, ಜಿಲ್ಲೆಗಳನ್ನು ತಲುಪಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ದೆಹಲಿಯತ್ತ ತೆರಳ್ತಾ ಇದ್ದರೆ ಹಲವರು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಇವತ್ತಿನ DNA ಬಹಳ ಮುಖ್ಯವಾಗಿ ಜೆನ್ಜಿ ಮಾಡ್ತಿರುವಂತಹ ದೆಹಲಿಯ ಹೋರಾಟ ಇದು. ಮೂಲ ವಿಚಾರ ಬಹಳ ಮುಖ್ಯವಾಗಿ ನೀವು ಗಮನಿಸೋದಾದರೆ, ಪೇಪರ್ ಲೀಕ್ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ CJP ಅಥವಾ ಜೆನ್ಜಿಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಹೋದರು. ಅದರ ಪರಿಣಾಮ ಏನೇನಾಗಿದೆ ನೋಡ್ತಾ ಹೋಗೋದಾದರೆ, ಬಹಳ ಮುಖ್ಯವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತಾಯಿದ್ರು. ಇವತ್ತು ಪರಿಸ್ಥಿತಿ ಬದಲಾಗಿದೆ, ವಿಕೋಪ ಹೋಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಆ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋದಾದರೆ, ಪ್ರಮುಖವಾಗಿ ನೀಟ್ ಪರೀಕ್ಷಾ ಅಕ್ರಮವನ್ನು ಖಂಡಿಸಿ ನಿರಂತರವಾಗಿ ನಡೀತಾ ಇರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಸಾವಿರಾರು ಜೆನ್ಜಿಗಳ ಹೋರಾಟ ಇದು. ಅಂದರೆ ಈ ಹೋರಾಟ ಹೆಂಗೆ ಆರಂಭ ಆಯಿತು ಏನು ಎತ್ತ ನೋಡ್ತಾ ಹೋಗೋದಾದರೆ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJPಯ ಹೋರಾಟ ಅಥವಾ ಸಾವಿರಾರು ಜೆನ್ಜಿಗಳ ಹೋರಾಟ. ಜಂತರ್ ಮಂತರ್ ಬಳಿ ಕಲ್ಲು ತೂರಾಟದಲ್ಲಿ 2 ಸಹಾಯಕ ಕಮಿಷನರ್ ಸೇರಿದಾಗೆ 6 ಪೊಲೀಸರಿಗೆ ಗಾಯವಾಗಿದೆ. ಇದು ವಿದ್ಯಾರ್ಥಿಗಳ ಹೋರಾಟ ಶಾಂತಿಯುತವಾಗಿ ನಡೀಬೇಕಾಗಿತ್ತು. ಯಾಕೆ ಈ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯಿತು ಅನ್ನೋದೇ ಪ್ರಶ್ನೆ. ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆ ಇಂಟರ್ನೆಟ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. 16 ಮೆಟ್ರೋ ನಿಲ್ದಾಣಗಳು ಬಂದಾಗಿದ್ದಾವೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ದೆಹಲಿಯ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ. ಅರ್ಥ ಮಾಡ್ಕೋಬೇಕು ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ತೆರೆಮರೆಯ ಪ್ರಯತ್ನಗಳು ಹೆಂಗೆ ನಡೆದಿದ್ದಾವೆ ಅಂಥೇಳಿ. ಒಂದು ಕಡೆ ಮೆಟ್ರೋ ಸ್ಥಗಿತ, ಮಗದೊಂದು ಕಡೆ ಇಂಟರ್ನೆಟ್ ಸೇವೆ ಸ್ಥಗಿತ, ಮಗದೊಂದು ಕಡೆ ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ. ಇನ್ನು ವಾಂಗ್ಚುಕ್ ವಿಚಾರಕ್ಕೆ ಬರೋದಾದರೆ, ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಇದರ ನೇರ ಪರಿಣಾಮ ಕೂಡ ಯಾವ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರಬೇಕಾದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ವಿಚಾರ. ಯಾಕಂದರೆ ಮೌನ ವ್ರತಕ್ಕೆ ಜಾರಬಿಟ್ಟಿದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿ. ಇದು ದೇಶದ ಭವಿಷ್ಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರಲ್ಲ, ವಿದ್ಯಾರ್ಥಿಗಳ ಹೋರಾಟ ಮಾತಾಡಬೇಕಾಗಿತ್ತು ಧರ್ಮೇಂದ್ರ ಪ್ರಧಾನ್, ಮಾತಾಡಬೇಕಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ. ಆದರೆ 20 ದಿವಸಕ್ಕೂ ಹೆಚ್ಚು ದಿನಗಳ ಕಾಲ ಹೋರಾಟ ಆದಮೇಲೆ ಫೈನಲಿ ಸ್ಪೀಕಿಂಗ್. ಹಾಗಾದರೆ ಏನು ಹೇಳಿದ್ದಾರೆ? ನಮ್ಮ ದೇಶದ ವಿದ್ಯಾರ್ಥಿಗಳ ಜೊತೆ ಯಾರಾದರೂ ಚೆಲ್ಲಾಟ ಆಡಿದ್ರೆ ನಾವು ಅವರನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಟೆಕ್ನಿಕಲಿ ಸ್ಪೀಕಿಂಗ್ ನೋಡಿ, ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳು ನಿರ್ಮಾಣವಾಗ್ತವೆ, ತ್ವರಿತವಾಗಿ ನ್ಯಾಯ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಪೇಪರ್ ಲೀಕ್ ಪ್ರಕರಣಗಳ ತನಿಖೆ ಮತ್ತು ತ್ವರಿತ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಇನ್ನು ಯುವ ಜನರ ಭವಿಷ್ಯದ ರಕ್ಷಣೆಗೆ ತಕ್ಷಣವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶೀಘ್ರ ಹಾಗೂ ಕಠಿಣ ಶಿಕ್ಷೆ ಜಾರಿಗೆ ತರುವ ಮೂಲಕ ಪರೀಕ್ಷಾ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆಯನ್ನು ಮರುಸ್ಥಾಪಿಸುವುದು ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ನಮ್ಮ ಅಂದರೆ ದೇಶದ ಯುವ ಜನರ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯ ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದರೆ ವಿಪಕ್ಷಗಳು ಏನು ಮಾಡ್ತಿದ್ದಾವೆ? ಇದು ಕೂಡ ಬಹಳ ಮುಖ್ಯ. ಕೇಂದ್ರದ ಮೇಲೆ ಮುಗಿ ಬಿದ್ದಿದ್ದಾವೆ ವಿಪಕ್ಷಗಳ ಅಜೆಂಡಾ ಏನು? ವಿಪಕ್ಷಗಳು ಏನು ಹೇಳ್ತಿದ್ದಾವೆ? ಯಾವ ವಿಚಾರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ? ಇದರಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಯಾವ ಹೋರಾಟದಲ್ಲಿ ರಾಜಕೀಯ ಎಂಟ್ರಿ ಆಗುತ್ತೋ ಅದೊಂದು ಪವಿತ್ರ ಹೋರಾಟವಾಗಿ ಉಳ್ಕೊಳ್ಳೋದಿಲ್ಲ. ನ್ಯಾಯಯುತವಾದಂಥ ಹೋರಾಟ ಆಗಬೇಕು. ಆ ನಿಟ್ಟಿನಲ್ಲಿ ವಿಪಕ್ಷ ಏನು ಮಾಡ್ತಿದೆ ನೋಡ್ತಾ ಹೋಗೋಣ. ಕಳೆದ 1 ದಶಕದಲ್ಲಿ 150ಕ್ಕೂ ಹೆಚ್ಚು ಪೇಪರ್ ಲೀಕ್ ಆಗಿದ್ರು ಯಾರಿಗೂ ಶಿಕ್ಷೆಯಾಗಿಲ್ಲ. ಅಂದರೆ 10 ವರ್ಷದ ವಿಚಾರವನ್ನು ವಿಪಕ್ಷ ಉಲ್ಲೇಖ ಮಾಡಿದೆ. ಅಕ್ರಮ ಎಸಗಿದವರನ್ನ ಸರ್ಕಾರವೇ ರಕ್ಷಿಸ್ತಾ ಇದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಶಿಕ್ಷಣ ಸಚಿವರ ವಜಾ ಆಗಬೇಕು. ವಿದ್ಯಾರ್ಥಿಗಳಲ್ಲಿ ಪ್ರಧಾನಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಕೇಳಿದ್ದಾರೆ. ಯಾಕಂದರೆ ಆದಂತಹ ಲಾಠಿ ಪ್ರಹಾರ ಅಲ್ಲಿ ಯಾಕೆ ಹೊಡಿತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶಾಡೋ CM ಅಂತ ಕರಿತೀವಿ ಪ್ರತಿಪಕ್ಷದ ನಾಯಕರನ್ನು. ಅವರು ಇಟ್ಟಿರುವಂಥ ಬೇಡಿಕೆ, ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ. ಅಮಿತ್ ಶಾ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅನ್ನೋದು ಕಾಂಗ್ರೆಸ್ನ ಒತ್ತಾಯ. ನೀಟ್ ಪರೀಕ್ಷಾ ರದ್ದತಿಯನ್ನು ಬಹಳ ಮುಖ್ಯವಾಗಿ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ವಿಚಾರವನ್ನು ತಮಿಳುನಾಡು CM ಕೂಡ ಹೇಳಿದ್ದಾರೆ. ನೀಟ್ ಪರೀಕ್ಷಾ ಲೋಪಗಳ ಕುರಿತಂತೆ ಸಂಸತ್ನಲ್ಲಿ ಭಾರಿ ಗದ್ದಲ ಮತ್ತು ಕೋಲಾಹಲ ಉಂಟಾಗಿದೆ. ಹಾಗಾದರೆ ಕೇಂದ್ರ ಯಾವ ಸ್ಟ್ಯಾಂಡನ್ನು ತಗೊಳುತ್ತೆ?
ಕೇಂದ್ರದ ಮುಂದಿನ ನಡೆ ಏನು, ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿರ್ಬೋದು ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಖ್ಯ, ಅವ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ. ಬಟ್ ವಾಟ್ ಈಸ್ ದ ಸ್ಟ್ಯಾಂಡ್, ಏನು ಮಾಡ್ತಾರೆ ಎಂದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮಾತುಕತೆ ನಡೆಸಬೇಕಾಗತ್ತೆ. ಹಾಗಾಗಿ ಯಾವ ರೀತಿಯ ಮಾತುಕತೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಇದ್ರೆ ನೋಡ್ತಾ ಹೋಗೋಣ. ನೋಡಿ, ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ಕಡೆ ಕಾವೇರಿದೆ. ಮಾತುಕತೆ ನಡೆಸೋದಕ್ಕೆ ವಿದ್ಯಾರ್ಥಿಗಳ ಪ್ರತಿನಿಧಿಗಳಿಗೆ ಸರ್ಕಾರದಿಂದ ಈಗಾಗಲೇ 4 ಅಧಿಕೃತ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅಂದರೆ ಇನ್ವಿಟೇಷನು. ಸರ್ಕಾರಕ್ಕೆ ಮಾತುಕತೆ ನಡೆಸುವ ಮನಸ್ಸಿದ್ರೆ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಅಂತ CJP ಸಂಸ್ಥಾಪಕ ಹೇಳಿದ್ದಾರೆ. ಸರ್ಕಾರ ಮಾತುಕತೆ ನಡೆಸೋದೇ ಆದರೆ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಅಂತ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತು ಬೇರೆ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಎಟ್ ಎನಿ ಕಾಸ್ಟ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥ ಸಂದೇಶ. ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ CJP ವಕ್ತಾರ ಆಶುತೋಷ್ ರಂಕಾ ಆಗ್ರಹಪಡಿಸಿದ್ದಾರೆ. ಹಾಗಾಗಿ ನೋಡಬೇಕು ಮುಂದೆ ಇದು ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಲಿದೆ ಅಂತ. ಇನ್ನೊಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ಜುಲೈ 24ರಂದು ಅಂದರೆ ನಾಳಿನ ವಿಚಾರ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದ್ದಾವೆ. ಶಾಲಾ ಕಾಲೇಜುಗಳ ಪಾತ್ರ ಇಲ್ಲಿ ಏನಿರುತ್ತೆ ಅನ್ನುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಯಾಕಂದರೆ ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆಯ ಹೋರಾಟ ಕೇವಲ ಹೋರಾಟವಾಗಿ ಉಳ್ಕೊಂಡಿಲ್ಲ, ಜನಸಾಮಾನ್ಯರ ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ. ನೀಟ್ ಅಕ್ರಮವನ್ನು ಖಂಡಿಸಿ ಜುಲೈ 24ರಂದು ರಾಜ್ಯಾದ್ಯಂತ ಶಾಲಾ ಕಾಲೇಜು ವಿವಿಗಳ ಬಂದ್ಗೆ ಕರೆ. ಪ್ರಮುಖ ವಿದ್ಯಾರ್ಥಿ ಒಕ್ಕೂಟಗಳ ಹೋರಾಟ, ಯುವ ಜನ ಸಂಘಟನೆಗಳಿಂದ ಬಂದ್ ಕರೆಗೆ ಆಂಧ್ರ ಸರ್ಕಾರ. ಸಂಸ್ಥೆಗಳು ಕೂಡ ಬೆಂಬಲವನ್ನು ಸೂಚಿಸಿದ್ದಾವೆ. ಶೈಕ್ಷಣಿಕ ಸಂಸ್ಥೆಗಳು ಬಂದ್ ಆಗಲಿದ್ದಾವೆ. ಅಂದರೆ ದೇಶದಾದ್ಯಂತ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. NTA ಇರ್ಬೋದು, ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವೇ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದಕ್ಕೆ ಕಾರಣ ಅಂತ ಈಗಾಗಲೇ ಹೇಳಿಕೊಂಡಿದ್ದಾಗಿದೆ. ಹಾಗಾಗಿ NTA ವಜಾಗಬೇಕು ಅನ್ನೋ ಬೇಡಿಕೆ ಕೂಡ ಇದೆ. ನೀಟನ್ನು ರದ್ದುಪಡಿಸಬೇಕು ಅನ್ನುವಂಥ ಆಗ್ರಹ ಇರೋದ್ರಿಂದಾಗಿ ಮುಂದೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ದೇಶದ ವಿದ್ಯಾರ್ಥಿಗಳ ದೇಶದ ಭವಿಷ್ಯ ಅಂತ ಕರೆಸ್ಕೊಳ್ಳುವಂತಹ ಯುವ ಸಮೂಹದ ದೃಷ್ಟಿಯಿಂದ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಇವತ್ತಿನ DNA ಬಹಳ ಪ್ರಮುಖವಾಗಿ ಅಮೆರಿಕ ಮತ್ತು ಇರಾನ್ನ ಯುದ್ಧದ ಅಪ್ಡೇಟ್ಸ್ ಏನು ಅಂತ ತಿಳ್ಕೊಂಡಿದ್ದೀರಿ. ಜೊತೆಗೆ ಪಾಕ್ ಸದ್ಯ ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ, ಅವರಿಟ್ಟಿರುವಂತಹ ಬೇಡಿಕೆ ಏನು, ಮಧ್ಯಸ್ಥಿಕೆಗೆ ಒಂದಷ್ಟು ಬೆಲೆ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ನೀವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಿ. ಎಲ್ಲ ಬೆಳವಣಿಗೆಗಳ ನಡುವೆ ನೀವು ಗಮನಿಸ್ತಾ ಇದ್ದೀರಿ ಪುಟಿನ್ ಜಿನ್ಪಿಂಗ್ ರಷ್ಯಾದ ಒಂದು ಯುದ್ಧ ವಿಮಾನ ಯಾಕೆ ಎಲ್ಲಿ ಲ್ಯಾಂಡ್ ಆಯಿತು ಅನ್ನುವಂಥದ್ದು